ಬಟನ್ ಯಾವ ಬಟನ್ ಸರಿ ಫಸ್ಟ್ ವೋಟ್ ಮಾಡೋದು ನಿಮ್ಗೆ ಖುಷಿ ಹೇಗೆ ಅಂತ? ನಾವು ಯಾವಾಗಲೂ ಫಸ್ಟ್ ವೋಟೇ ಮಾಡ್ತೇವೆ. ಇದು ನಾನು ಮುನ್ಸಿಪಾಲ್ಟಿಗೆ ನಿಲ್ಲುವಾಗಲೂ ಇದೇ ಬೂತ್ನಿಂದ ಪ್ರಾಯಶಃ 1972 ಚುನಾವಣೆಗೆ ನಿಂತಿದ್ದೆ. ಇದೇ ಪೋಲಿಂಗ್ ಸ್ಟೇಷನ್ನಿಂದ ನಮ್ಮ ಚುನಾವಣೆ ಆಗಿತ್ತು. ಸೊ ಅಂದಿನಿಂದ ಪ್ರತಿ ಚುನಾವಣೆಯಲ್ಲಿ ಮುನ್ಸಿಪಾಲ್ಟಿ ಆಗಲಿ, ಅಸೆಂಬ್ಲಿ ಆಗಲಿ, ಪಾರ್ಲಿಮೆಂಟ್ ಆಗಲಿ ಇಲ್ಲಿ ಮತದಾನ. ಥ್ಯಾಂಕ್ ಯು. ವಾತಾವರಣ ಭಾಳಷ್ಟು ಇಂಪ್ರೂವ್ ಆಗಿದೆ. ನಮಗೆ ಪ್ರಾರಂಭ ಮಾಡುವಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದರೆ ಇವತ್ತಿನ ಸಂದರ್ಭದಲ್ಲಿ ಹೇಳೋದಾದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ದೇಶದಾದ್ಯಂತ ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು ಅಲ್ಲ, ರಾಜ್ಯದಲ್ಲಿ ನೀವೇ ಹೇಳಿದ್ರಿ, ಕಾಂಗ್ರೆಸ್ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್. ಬಾಕಿಯವರಿಗೆ ಅವ್ರದ್ದು ಪಾಲು ಸಿಗ್ತದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ಎಲ್ಲ ಪಕ್ಷಗಳಿಗಂತೂ 2 ದ್ವಿಗುಣ ಜಾಸ್ತಿ ಸಿಗ್ತದೆ. 13-14 ಲಾಸ್ಟ್ ಅಂತ ಇದೆ. ಇಲ್ಲ ಪ್ರಾಯಶಃ ನೀವೇ ಫಿಗರ್ಸ್ ಕೊಟ್ಟಿದ್ರಿ. ಇಟ್ ವಿಲ್ 14 ಹೈಯೆಸ್ಟ್. ಐ ಡೋಂಟ್ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸೀಡ್ ದಟ್ ಫಿಗರ್. ಅದೇ ದೂಡಾಡಬೇಡಿ, ನೀವು ಬಂದರೆ ತುಳು. ಅನೇಕ ದಿವಸಗಳ ಹಿಂದೆಯೇ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 20ರಿಂದ ಮೇಲೆ ಅನ್ನುವಂಥ ರೀತಿಯ ಇದನ್ನು ಹೇಳಿದ್ದಾರೆ. 100ಕ್ಕೆ 100 ಪಾಲು ಕೂಡ ಅದು ಫಲಪ್ರದ ಆಗ್ತದೆ. ಕರಾವಳಿ ಪ್ರದೇಶದಲ್ಲಿ ಪ್ರಶಾಂತ್ ದೇಶಪಾಂಡೆ ಅವ್ರದ್ದು ಚೆನ್ನಾಗಿದೆ. ಅಲ್ಲಿ ವಾತಾವರಣ ಚೆನ್ನಾಗಿದೆ. ಅಲ್ಲಿ ನಮ್ಮ ಜಾತ್ಯತೀತ ಓಟು ಡಿವೈಡ್ ಆಗುವಂಥ ಅವಕಾಶ ಇಲ್ಲ. JDS ಪಕ್ಷ ಅಲ್ಲಿ ಸ್ವಲ್ಪ ಮಟ್ಟಿಗೆ JDS ಪಕ್ಷ ಕೂಡ ಸ್ವಲ್ಪ ಪ್ರಬಲತೆ ಇದೆ. ನಂತರ ನಮ್ಮ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಇಲ್ಲಿಯ ಸ್ಥಳೀಯರು, 3 ಸಲ ಶಾಸಕರಾದಂಥವರು, ಮಂತ್ರಿ ಆದಂಥವರು, 1 ವರ್ಷ 10 ತಿಂಗಳು ಮಾತ್ರ ಅವರಿಗೆ ಅವಕಾಶ ಸಿಕ್ಕಿರುವಂಥದ್ದು. ಆ ದೃಷ್ಟಿಯಲ್ಲಿ ಮತದಾರರಿಗೆ ಇವತ್ತು 1 ವರ್ಷ 10 ತಿಂಗಳಿಗೆ ಕೂಡ ಭಾಳಷ್ಟು ಸ್ಪಂದನೆ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಅಲ್ಲಿಯ ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲ ಕೆಲಸ ಕಾರ್ಯ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಗೆದ್ದು ಬರೋದಕ್ಕೆ ಹೆಚ್ಚಿಗೆ ಸರ್ಕಾರದ ಮೇಲೆ ಏನು ಪರಿಣಾಮ ಬೀಳ್ಬೋದು? ಇದು ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ, ಇದು ಇದು ಲೋಕಸಭೆಗೆ ನಡೆಯುವಂಥ ಚುನಾವಣೆ. ಈ ಚುನಾವಣೆ ನಮಗೊಂದು ದಾರಿದೀಪ ಆಗ್ತದೆ. ಇಲ್ಲ
ಒಟ್ಟಿಗೆ ಹೋಗ್ಬೇಕಂತ. ನನ್ನ ಹೆಸರು ಶಮೀರ್ ಅಹಮದ್. ಇವತ್ತು ನನ್ನ ಮದುವೆ TMFI ಮ್ಯಾಂಗ್ಳೂರಲ್ಲಿ. ಇವತ್ತು ನನಗೆ 2 ಶುಭ ಕಾರ್ಯ ಮಾಡಲಿಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ. ಒಂದು ನನ್ನ ಮದುವೆ, ಇನ್ನೊಂದು ನಮ್ಮ ಕರ್ತವ್ಯ ಓಟ್ ಹಾಕಿಯೇ ಮದುವೆಗೆ ಹೋಗೋದಂತ ಮನೆಯಲ್ಲಿ ಎಲ್ಲರ ಹತ್ರ ಹೇಳಿದ್ದೇನೆ. ಹಾಗೆ ಇವತ್ತು ಬೆಳಗ್ಗೆ ಫಸ್ಟ್ ವೋಟ್ ಮಾಡಿ ಮತ್ತೆ ಮದುವೆಗೆ ಹೋಗೋದು ನಾನು. ಮತದಾನ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದು ಎಲ್ಲಿದ್ದರೂ ನಾವು ಅದನ್ನು ಬಿಡಬಾರದು.